ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಮುಖ್ಯ. ಓಕೆ ಫ್ರೆಂಡ್ಸ್, ಇವತ್ತು ಕ್ರಿಸ್ಮಸ್ ಡೇದು ಸೆಕೆಂಡ್ ದಿನ, ಅಂದರೆ ತಿಂಡಿ ಮಾಡೋದು ಎರಡನೇ ದಿನ. ಶಂಕರಪೋಳಿ ಅಂತಾರೆ, ನಮ್ಮ ಕಡೆ ಗಲ್ಗಲ್ಲ ಅಂತೀವಿ ನಾವು. ಸೊ ಅದನ್ನು ಇವತ್ತು ನಾನು ಮಾಡೋಕ್ಕೆ ಎತ್ತಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಹೆಂಗೆ ಬರುತ್ತೋ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಇದಕ್ಕೆ ಬೇಕಾಗಿರೋದು ನಾನಿಲ್ಲಿ 2 kg ಮೈದಾ ತಗೊಂಡಿದ್ದೀನಿ, ಮತ್ತು 1 kg ಗೋಧಿ ಹಸಿಟ್ಟು, ನೋಡಿ ತುಪ್ಪ ಕಾಯಿಸಿಟ್ಟಿದ್ದೀನಿ, ಮತ್ತು ಎಣ್ಣೆ 1/4 kg ಎಣ್ಣೆ, 1/4 kg ತುಪ್ಪ, ಮತ್ತು ಅದು ಕಲ್ಸೋಕ್ಕೆ ಸ್ವಲ್ಪ ನಾನಿಲ್ಲಿ ಬಿಸಿನೀರು ಕಾಯಿಸಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಹಸಿಟ್ಟನ್ನೆಲ್ಲ ನಾವು ಜರಡಿ ಹಿಡ್ಕೋಬೇಕು. ನೋಡಿ ನಾನಿಲ್ಲಿ 2 ಕಪ್ಪು ಗೋಧಿ ಹಸಿಟ್ಟು ಹಾಕ್ತೀನಿ. ನೋಡಿ ಹಸಿಟ್ಟು ಜರಡೆ ಹಿಡಿದು ಕ್ಲೀನಾಗಿ ಕಲಿಸ್ಕೊಂಡಿದ್ದಾಗಿದೆ. ನಾನೀಗ ಇಷ್ಟು ಹಸಿಟ್ಟಿಗೆ ನಾನು 4 ಮೊಟ್ಟೆ ಹಾಕ್ತೀನಿ. ನೋಡಿ 3 ಅಂಗಡಿ ಮೊಟ್ಟೆ, 1 ನಮ್ಮದು ನಾಟಿ ಮೊಟ್ಟೆ ಹಾಕ್ತೀನಿ. ನೋಡಿ ನಾನು 5 ಮೊಟ್ಟೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಳ್ಳೋಣ. ನೋಡಿ ಈಗ ಇದಕ್ಕೆ ನಾನು ಕಾಯಿಸಿರೋ 1/4 kg ಎಣ್ಣೆ ಹಾಕ್ತೀನಿ. ಮತ್ತು ತುಪ್ಪ. ಚೆನ್ನಾಗಿ ಕುದಿಯಂಗೆ ಕಾಯಿಸ್ಕೋಬೇಕು. ಹಂಗೆ ಅರ್ಧ ಕಾಯಿಸೋಂಗಿಲ್ಲ, ಚೆನ್ನಾಗಿ ಕುದಿಯಂಗೆ ಕಾಯಿಸಿದ್ರೆ ಅದು ನಮಗೆ ಕ್ಲೀನಾಗಿರುತ್ತೆ, ವಾಸನೆ ಬರಲ್ಲ. ಇದಿಷ್ಟಾಗಿದೆ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಕಲಿಸ್ಬೇಕು. ಇವಾಗ ನಾವು ಸಕ್ಕರೆ ಹಾಕಲ್ಲ, ನಾನು ಸಕ್ಕರೆ ಪುಡಿ ಮಾಡಿ ಹಾಕಲ್ಲ, ನಾವು ಇದನ್ನು ಹೀಗೆ ಹಾಕ್ತೀನಿ. ಸಕ್ಕರೆ ನಾನಿಲ್ಲಿ 3 ಕಪ್ ಸಕ್ಕರೆ ಹಾಕ್ತೀನಿ. 3 ಕಪ್ ನಾನು ಸಕ್ಕರೆ ಹಾಕಿದ್ದೀನಿ. ಸೊ ಇದನ್ನೀಗ ಚೆನ್ನಾಗಿ ನಾದ್ಕೋಬೇಕು. ಈಗ ಇದನ್ನು ಸ್ವಲ್ಪ ನಾವು ಬಿಸಿನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೋಬೇಕು. ನಮ್ಮ ಅತ್ತೆಯರು ಮಾಡ್ತಾಯಿದ್ರು ಫ್ರೆಂಡ್ಸ್, ನನಗೆ ಅಷ್ಟೊಂದು ನಾನು ನೋಡಿಕೊಂಡು ನಾನು ಇವಾಗ ಕಲ್ತು ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆಯರೆಲ್ಲ ಮಾಡೋರು. ಕ್ರಿಸ್ಮಸ್ ಅಂದರೆ ಈ ತಿಂಡಿ ಇದ್ರೇ ಕ್ರಿಸ್ಮಸ್ ಕಂಪ್ಲೀಟ್ ಆಗೋದು. ಸ್ವಲ್ಪನೇ ಹಾಕಿ ನೋಡ್ಕೊಂಡು ನಾವು ಕಲಿಸ್ಕೋಬೇಕು. ನೋಡಿ ಹಿಟ್ಟು ಕಲಸಿದ್ದು ರೆಡಿಯಾಗಿದೆ. ಸೊ ಇಷ್ಟು ಸಾಫ್ಟಾಗಿರ್ಬೇಕು ಹಿಟ್ಟು. ಸಾಫ್ಟಾಗಿದ್ದರೆ ನಮಗೆ ಮುಳ್ಳು ಸ್ಪೂನಲ್ಲಿ ಸುತ್ತಿ ನಮಗೆ ಮಾಡೋಕ್ಕೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದನ್ನ ಯಾವ ರೀತಿ ಸುತ್ತಿ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಸ್ವಲ್ಪ ಹಸಿಟ್ಟನ್ನ ಆ ರೀತಿ ಮುಳ್ಳು ಸ್ಪೂನ್ಗೆ ಚುಚ್ಚಿ ಸುತ್ತಬೇಕು. ಸುತ್ತಿದ್ರೆ ಆ ಡಿಸೈನ್ ಬರುತ್ತೆ ನೋಡಿ, ಆ ರೀತಿ ಡಿಸೈನ್ ಬರುತ್ತೆ ನೋಡಿ. ಅಲ್ಲಿ ಮಾಡಿದ್ದೀನಿ. ಇದನ್ನ ಇವಾಗ ಎಣ್ಣೆಯಲ್ಲಿ ಕರಿಬೇಕು.
ಇವಾಗ ನಿಮಗೆ ಕಲ್ಗಲದಲ್ಲಿ ಇನ್ನೊಂದು ಥರ ತೋರಿಸ್ತೀನಿ. ಈ ಥರ ಚಪಾತಿ ಥರ ಉಜ್ಕೊಂಡು ನಾವು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಾದ್ಮೇಲೆ ಈ ಥರ ಒಂದೊಂದು ತಗೊಂಡು ಈ ಸೈಡ್ ಆಪೋಸಿಟ್ ಎರಡೂ ಹಿಂಗೆ ಜಾಯಿಂಟ್ ಮಾಡಿ ಈ ರೀತಿ ಮಾಡಿದ್ರೆ, ಟರ್ನ್ ಮಾಡಿದ್ರೆ ಇದೊಂದು ಫ್ಲವರ್ ಶೇಪಲ್ಲಿ ನಮಗೆ ಡಿಸೈನ್ ಬರುತ್ತೆ. ಮತ್ತೊಂದು ತೋರಿಸ್ತೀನಿ ನೋಡಿ. ಈ ರೀತಿ ಇಟ್ಕೊಂಡು ಆಪೋಸಿಟಾಗಿ ಈ ರೀತಿ ಕ್ಲೋಸ್ ಮಾಡಬೇಕು. ಇದೊಂದು ನಮಗೆ ಫ್ಲವರ್ ಟೈಪು ಡಿಸೈನ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಫ್ಲವರ್ ಟೈಪಲ್ಲಿ ನಮಗೆ ಗಲ್ಗಲ ರೆಡಿ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಅದು ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಗೆ ಹಾಕೋದಕ್ಕೆ. ನೋಡಿ, ಆಪೋಸಿಟ್ ಈ ಕಡೆ ಆಪೋಸಿಟ್ ಉಂಡು ಮಾಡಿ ಈ ರೀತಿ ಶಾರ್ಪ್ ಮಾಡಬೇಕು. ಫ್ಲವರ್ ಟೈಪ್ ರೆಡಿ ಆಗುತ್ತೆ. ಈಗ ಎಣ್ಣೆ ಕಾಯ್ದಿದೆ, ಎಣ್ಣೆಗೆ ಹಾಕೋಣ ಬನ್ನಿ. ನೋಡಿ, ಎಣ್ಣೆ ಕಾಯ್ದಿದೆ, ಒಂದೊಂದೇ ಬಿಡೋಣ. ನಿಧಾನಕ್ಕೆ ಬಿಡಬೇಕು. ಬಿಸ್ಕೆಟ್, ಕರ್ಕಲ ಬಿಸ್ಕೆಟ್. ನೋಡಿ, ಇದಾಗಿದೆ. ಈಗ ಇದು ತೆಗೆದು ಬಿಡೋಣ. ಎಣ್ಣೆ ಕ್ಲೀನಾಗಿ ಸೋರಿಸ್ಬೇಕು, ಇಲ್ಲಾಂದರೆ ಅದು ಎಣ್ಣೆ ವಾಸನೆ ಬಂದುಬಿಡುತ್ತೆ ತುಂಬ ದಿನ ಸ್ಟೋರ್ ಮಾಡಿದ್ರೆ. ನೋಡಿ ಫ್ರೆಂಡ್ಸ್, ಹೇಗಿದೆ, ಕಲರ್ಫುಲ್ಲಾಗಿದೆ. ಹೇಗೆ ಅನ್ನಿಸ್ತು ನಮ್ಮ ಕಲ್ಗಲ ವಿಡಿಯೋ ಇಷ್ಟ ಇದೆ, ದಯವಿಟ್ಟು ಲೈಕ್ ಮಾಡಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.